ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತದಲ್ಲಿ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಈ ಅರ್ಜುನನು ಪ್ರಶ್ನೆಯನ್ನು ಕೇಳಿರ್ತಾನೆ, ಏನಂತ? ಅಧಿಭೂತ ಯಾವುದು, ಅಧಿದೈವ ಯಾವುದು, ಬ್ರಹ್ಮ ಅಂದ್ರೇನು, ಕರ್ಮ ಅಂದ್ರೇನು, ಆಧ್ಯಾತ್ಮ ಅಂದ್ರೇನು, ಈ ರೀತಿಯ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದ. ಅದಕ್ಕೆ ಕೃಷ್ಣನು ಕೂಡ ಪ್ರೇಮಪೂರ್ವಕವಾಗಿ ತನ್ನ ಮಗುವಿಗೆ ತಾಯಿ ಪ್ರೀತಿಯಿಂದ ಹಾಲನ್ನು ಉಣಿಸೋದಕ್ಕೆ ಈಗ ತಯಾರಾಗಿದ್ದಾನೆ. ಕೃಷ್ಣ ಏನು ಹೇಳ್ತಾನೆ ಅಂದರೆ, ಯಾವುದು ಅನಂತ ರಂಧ್ರಗಳಿಂದ ಕೂಡಿದ ಈ ಶರೀರದಲ್ಲಿದ್ದರೂ ಆ ದ್ವಾರಗಳಿಂದ ಎಂದಿಗೂ ಹೊರಬೀಳುವುದಿಲ್ಲವೋ. ಈಗ ನಮ್ಮ ಶರೀರದಲ್ಲಿ ಏನಿದೆ? ಚೈತನ್ಯ ವಸ್ತು ಇದೆ. ಆದರೆ ನಮ್ಮ ಶರೀರವೋ ಕೋಟ್ಯಾನುಕೋಟಿ ರಂಧ್ರಗಳಿಂದ, ತೂತಗಳಿಂದ ಕೂಡಿದೆ ಈ ಶರೀರ. ನಮ್ಮ ಕಣ್ಣು ಕಾಣೋದು 9 ದ್ವಾರಗಳು, 9 ನವರಂಧ್ರಗಳು ಕಾಣ್ತಾ ಇದೆ. ಮತ್ತು 10ನೇದು ನೆತ್ತಿಯಲ್ಲಿದೆ. ಅದು ಯೋಗಿಗಳು ಸಾಧನೆ ಮಾಡಿದ್ರೆ ಮಾತ್ರ ಹೋಗುವಂಥದ್ದು. ಆದರೆ ಪ್ರತಿಯೊಂದು ರೋಮಕೂಪದಲ್ಲಿಯೂ ಕೂಡ ಒಂದೊಂದು ರಂಧ್ರವಿದೆ. ನಮ್ಮ ಶರೀರದಲ್ಲಿ ಒಂದೊಂದು ಕೂದಲಿದೆಯಲ್ಲ, ಆ ರೋಮಗಳಿದೆಯಲ್ಲ, ಆ ಒಂದೊಂದು ಜಾಗವು ರಂಧ್ರದಿಂದ ಕೂಡಿರ್ತಕ್ಕಂಥದ್ದೇ. ಇಂಥ ರಂಧ್ರಗಳು ನಮ್ಮ ಶರೀರದಲ್ಲಿ ಬೇಕಾದಷ್ಟಿದ್ದರೂ ಕೂಡ ಆ ಚೈತನ್ಯ ವಸ್ತು ಈ ಶರೀರದಿಂದ ಹೊರಗೆ ಹೋಗಿಲ್ಲ. ಅಷ್ಟರ ಮಟ್ಟಿಗೆ ಅದು ಒಳಗೆ ಸ್ಥಿತವಾಗಿದೆ. ಈ ಶರೀರದಲ್ಲಿದ್ದರೂ ಆ ದ್ವಾರಗಳಿಂದ ಎಂದಿಗೂ ಹೊರಬೀಳುವುದಿಲ್ಲವೋ. ಇದಕ್ಕಿಂತಲೂ ಅತಿಶಯವಾದ ಯಾವುದು ಶೂನ್ಯವೆಂದು ಹೇಳುವುದಕ್ಕೂ ಸಾಧ್ಯವಿಲ್ಲದಷ್ಟು ಸೂಕ್ಷ್ಮವಾಗಿರುವುದೋ, ಯಾವುದು ಆಕಾಶವೆಂಬ ಬಲೆಗೆ ನೂಲುಗಳಾಗಿ ಎಣೆಯಲ್ಪಟ್ಟಿದೆಯೋ. ಆಕಾಶ ಒಂದು ಬಲೆ ಇದ್ದಂತೆ. ಒಂದು ಬಲೆ ಒಳಗೆ ಎಷ್ಟು ನೂಲುಗಳಿದೆ ನಾವು ಲೆಕ್ಕ ಹಾಕ್ಲಿಕ್ಕಾಗುತ್ತಾ? ಈಗ ಮೀನು ಹಿಡಿಯುವ ಬಲೆಗಳನ್ನ ನೋಡಿರ್ತೀವಿ ನಾವೆಲ್ಲ ಸಾಮಾನ್ಯವಾಗಿ. ಎಷ್ಟು ನೂಲುಗಳಿಂದ ಕೂಡಿದೆ ಅದು ಅಲ್ವಾ? ಇಲ್ಲಿಯೂ ಕೂಡ ಆಕಾಶವೆಂಬುದು ಒಂದು ಬಲೆ ಇದ್ದಂತೆ. ಆದರೆ ಎಷ್ಟು ನೂಲುಗಳಿದೆಯೋ ಆ ರೀತಿಯಲ್ಲಿ ಆಕಾಶವೆಂಬ ಬಲೆಗೆ ನೂಲುಗಳಾಗಿ ಎಣೆಯಲ್ಪಟ್ಟಿದೆಯೋ. ಯಾವ ಬಲೆಯನ್ನು ಎಷ್ಟು ಹಿಡಿದರೂ ಪ್ರಪಂಚವೆಂಬ ಜೋಳಿಗೆಗೆ ಬೀಳುವುದಿಲ್ಲವೋ ಅದೇ ಪರಬ್ರಹ್ಮ ವಸ್ತುವು. ಬ್ರಹ್ಮ ಅಂದರೆ ಏನು ಅಂತ ಕೇಳಿದ್ನಲ್ಲ ಅರ್ಜುನ, ಆ ಪ್ರಶ್ನೆಗೆ ಇದು ಉತ್ತರ. ಇಷ್ಟೆಲ್ಲವನ್ನು ಅಂದರೆ ಇಲ್ಲಿ ಯಾವುದರಿಂದಲೂ ಹಿಡಿದು ಇದೇ ಬ್ರಹ್ಮ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಬೇಕಾದರೆ ಅದರ ಒಂದು ಮೇಲ್ನೋಟದ ಪರಿಚಯವನ್ನು ಮಾಡಿಕೊಡ್ಬೋದಷ್ಟೆ. ಇದೇ ಬ್ರಹ್ಮ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇಷ್ಟೆಲ್ಲವನ್ನು ಮೀರಿದದ್ದು ಪರಬ್ರಹ್ಮ ವಸ್ತು ಅಂತ ಇಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಆ ಬ್ರಹ್ಮತತ್ವವು ಆಕಾರವನ್ನು ಉತ್ಪನ್ನ ಮಾಡಿದರೂ ಜನ್ಮಾದಿ ವಿಕಾರವನ್ನು ಹೊಂದುವುದಿಲ್ಲ. ಆ ಬ್ರಹ್ಮತತ್ವ ಅದರಿಂದ ಎಲ್ಲವೂ ಉತ್ಪತ್ತಿಯಾಗುತ್ತೆ, ಆದರೆ ಅದು ಜನ್ಮಾದಿ ವಿಕಾರವನ್ನು ಹೊಂದುವುದಿಲ್ಲ. ಹುಟ್ಟೋದು, ಸಾಯೋದು, ಬೆಳೆಯುವುದು, ಇವೆಲ್ಲ ವಿಕಾರಗಳು ನಮ್ಮ ಶರೀರಕ್ಕೆ ಹೇಗಿರ್ತದೋ, ಜೀವರಾಶಿಗಳ ಶರೀರಕ್ಕೆ ಹೇಗಿರ್ತದೋ, ಇಂಥ ಒಂದು ವಿಕಾರ ಪರಬ್ರಹ್ಮ ತತ್ವಕ್ಕೆ ಇಲ್ಲ. ಮತ್ತು ಅಂಥ ಆಕಾರಗಳು ವಿನಾಶವಾದರೂ ಇದಕ್ಕೆ ನಾಶವಿಲ್ಲ. ಇದು ಕಣ್ಣಿಗೆ ಕಾಣೋದಿಲ್ಲ, ನಿರಾಕಾರವಾದುದು. ಇದರಿಂದ ವಸ್ತುಗಳು ಉತ್ಪತ್ತಿಯಾಗುತ್ತೆ ಮತ್ತು ವಸ್ತುಗಳು ನಾಶನೂ ಆಗುತ್ತೆ. ಆದರೆ ಇದು ಉತ್ಪತ್ತಿನೂ ಆಗೋದಿಲ್ಲ, ನಾಶನೂ ಆಗೋದಿಲ್ಲ. ಈ ಪ್ರಕಾರ ತನ್ನ ಸ್ವಯಂ ಸಿದ್ಧಾವಸ್ಥೆಯಲ್ಲಿ ನಿರಂತರವಿರುವ ಪರಬ್ರಹ್ಮ ತತ್ವವನ್ನೇ ಆಧ್ಯಾತ್ಮವೆನ್ನುವರು. ಬ್ರಹ್ಮ ಅಂದರೆ ಏನು ಅಂತಲೂ ಹೇಳಿದ್ರು, ಅಧ್ಯಾತ್ಮ ಅಂದರೆ ಏನು ಅಂತಲೂ 2 ಪ್ರಶ್ನೆಗಳಿಗೆ ಉತ್ತರವನ್ನು ಕೃಷ್ಣ ಪರಮಾತ್ಮನು ಇಲ್ಲಿ ಹೇಳಿದ್ದಾನೆ. ಸ್ವಚ್ಛವಾದ ಆಕಾಶದಲ್ಲಿ ಬಣ್ಣ ಬಣ್ಣಗಳಾದ ಮೇಘ ಪಂಕ್ತಿಗಳು ಉತ್ಪನ್ನವಾಗುತ್ತವೆ. ಮೇಘಗಳು ಸಾಲು ಸಾಲಾಗಿ, ಪಂಕ್ತಿ ಅಂದರೆ ಏನು? ಸಾಲು ಸಾಲಾಗಿ ಉತ್ಪತ್ತಿ ಆಗ್ತವೆ. ಎಲ್ಲಿ? ಆಕಾಶದಲ್ಲಿ. ಆದರೆ ಅವು ಹೇಗೆ ಉತ್ಪನ್ನವಾಗುತ್ತವೆ ಮತ್ತು ಎಲ್ಲಿಂದ ಬರುತ್ತವೆ ಎಂಬುದನ್ನು ಯಾರೂ ಅರಿಯರು. ಹೌದು ತಾನೆ? ಆಕಾಶ ಶುದ್ಧವಾಗಿ ಪ್ರಶಾಂತವಾಗಿರ್ತದೆ. ಅಲ್ಲಿ ಮೋಡಗಳು ಸಾಲುಗಟ್ಟಿಕೊಂಡು ಬರ್ತಾ ಇರ್ತವೆ. ಅವು ಎಲ್ಲಿಂದ ಬಂದೋ, ಹೇಗೆ ಉತ್ಪತ್ತಿ ಆದವು ಅಂತ ಯಾರಿಗೂ ಗೊತ್ತಿಲ್ಲ. ಈ ನಿರಾಕಾರ ಶುದ್ಧ ಪರಬ್ರಹ್ಮದಿಂದ ಪ್ರಕೃತಿ, ಅಹಂಕಾರ ಮೊದಲಾದ ಭಿನ್ನ ಭಿನ್ನ ಭೂತಗಳು ಉತ್ಪನ್ನವಾಗುತ್ತವೆ ಮತ್ತು ಅವುಗಳಿಂದಲೇ ಬ್ರಹ್ಮಾಂಡ ರಚನೆ ಉಂಟಾಗುತ್ತದೆ. ಪರಮಾತ್ಮ ನಿರಾಕಾರವಾದ ವಸ್ತು. ಇಲ್ಲಿ
ಶುದ್ಧ ಬ್ರಹ್ಮದಿಂದ ಪ್ರಕೃತಿ ಉತ್ಪತ್ತಿಯಾಗುತ್ತದೆ. ಪ್ರಕೃತಿ ಅಂದ್ರೇನು? ಆ ಪರಮಾತ್ಮನ ಮೂಲ ಶಕ್ತಿ ಉತ್ಪತ್ತಿಯಾಗಿ ಆಕಾರ ರೂಪವನ್ನು ಕಣ್ಣಿಗೆ ಕಾಣುವಂತೆ ಕಾಣಿಸ್ಕೊಳ್ತದೆ. ಅದರಿಂದ ಏನಾಗುತ್ತೆ? ಅಹಂಕಾರ ಉತ್ಪತ್ತಿಯಾಗುತ್ತೆ. ಇವೆಲ್ಲ ಭಿನ್ನ ಭಿನ್ನವಾದ ಭೂತ ಪಂಚಕಗಳು, ಅವುಗಳಿಂದ 25 ತತ್ವಗಳು, ಇವೆಲ್ಲವೂ ಉತ್ಪತ್ತಿಯಾಗಿ ಜಗತ್ತಾಗಿ ಕಾಣಬರ್ತದೆ. ಯಾವುದರಿಂದ? ನಿರಾಕಾರವಾದ ಪರಬ್ರಹ್ಮದಿಂದ ಸಾಕಾರ ಜಗತ್ತು ಉತ್ಪತ್ತಿಯಾಗುತ್ತದೆ. ಹೀಗೆ ನಿರ್ವಿಕಲ್ಪ ಬ್ರಹ್ಮವೆಂಬ ಭೂಮಿಯಲ್ಲಿ ಅಹಂ ಬಹುಶ್ಯಾಮ್ ಎಂಬ ಸಂಕಲ್ಪ ಬೀಜವು ಪ್ರಾರಂಭದಲ್ಲಿ ಬಿದ್ದು ಅಂಕುರವಾಗುತ್ತದೆ. ಅಹಂ ಬಹುಶ್ಯಾಮ್ ಅಂದರೆ ನಾನು ಬಹುವಾಗಬೇಕು ಅಂದುಕೊಂಡಂತಹ ಸಂಕಲ್ಪ. ನಾನು ಬಹುವಾಗಬೇಕು ಅಂದ್ಕೊಂಡಿದ್ದು ಒಂದು ಸಂಕಲ್ಪ. ಅದು ಈ ಸಂಕಲ್ಪ ನಿರ್ವಿಕಲ್ಪ ಬ್ರಹ್ಮದಲ್ಲಿ ಸಂಕಲ್ಪ ಬೀಜವು ಪ್ರಾರಂಭದಲ್ಲಿ ಬಿದ್ದು ಅಂಕುರವಾಗುತ್ತದೆ. ನಾನು ಬಹುವಾಗಬೇಕು ಅಂದ್ಕೊಂಡ ಬೀಜ ಉತ್ಪತ್ತಿ ಆಯಿತು, ಬೀಳ್ತು. ಅದೀಗ ಮೊಳಕೆ ಹೊಡೆದು ದೊಡ್ಡದಾಗುತ್ತೆ, ಅಂಕುರವಾಗುತ್ತದೆ. ಮತ್ತು ಅದು ಶೀಘ್ರವಾಗಿಯೇ ಬ್ರಹ್ಮಾಂಡ ರೂಪದಿಂದ 4 ಕಡೆಯಲ್ಲೂ ವ್ಯಾಪಿಸಿ ತುಂಬಿ ಹೋಗುವುದು. ಪ್ರತ್ಯೇಕ ಬ್ರಹ್ಮಾಂಡ ಗೋಲಕವನ್ನು ಚೆನ್ನಾಗಿ ನೋಡಿದ್ದಾದರೆ ಮೂಲ ಬೀಜವಾದ ಆ ಬ್ರಹ್ಮತತ್ವವೇ ಇದರಲ್ಲಿ ತುಂಬಿರುವಂತೆ ಕಾಣಬರುತ್ತದೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಈ ಬ್ರಹ್ಮತತ್ವ ನಿರಾಕಾರವಾದಂಥ ಆ ಪರಬ್ರಹ್ಮದಲ್ಲಿ ನಾನು ಬಹುವಾಗಬೇಕು ಅಂದ್ಕೊಂಡ ಒಂದು ಸಂಕಲ್ಪ ಬೀಜ ಮೊಳೆತು, ಅದೇನು ಹೆಚ್ಚಿಗೆ ಸಮಯ ಏನು ತಗೊಳ್ಳೋದಿಲ್ಲ. ಬಹುವಾಗಬೇಕು ಅಂತ ಮೊಳೆತ ತಕ್ಷಣವೇ ಅದು ಸುತ್ತ ಎಲ್ಲ ದಿಕ್ಕುಗಳನ್ನು ಆವರಿಸ್ಕೊಂಡು ಜಗತ್ತಾಗಿ ಕಾಣಬರುತ್ತದೆ. ಈಗ ನಾನು ಯಾವುದೋ ಒಂದು ಪದಾರ್ಥವನ್ನು ತಿನ್ನಬೇಕು ಅಂತ ಅಂದುಕೊಂಡೋದಕ್ಕೆ ಎಷ್ಟೊತ್ತಾಗುತ್ತೆ? ಕ್ಷಣ ಮಾತ್ರದಲ್ಲಿ ಅಂದ್ಕೊಂಡಿದ್ದು ಸಂಕಲ್ಪ ಬೀಜ ಮತ್ತು ಅದು ತಯಾರಾಗಿ ಜಗತ್ತನ್ನು ನಿರ್ಮಾಣ ಮಾಡ್ತದೆ. ಎಷ್ಟೊತ್ತಾಯಿತು? ಕ್ಷಣ ಮಾತ್ರದಲ್ಲಿ ಏನೆಲ್ಲ ಅದಕ್ಕೆ ಸಂಬಂಧಪಟ್ಟ ಏನೆಲ್ಲ ಜಗತ್ತುಗಳು, ಕಲ್ಪನೆಗಳು ಉತ್ಪತ್ತಿಯಾಗ್ಬಿಡ್ತು. ಇಲ್ಲಿಯೂ ಕೂಡ ಬ್ರಹ್ಮದಲ್ಲಿ ಜಗತ್ತು ಈ ರೀತಿಯಲ್ಲಿ ಉತ್ಪತ್ತಿಯಾಯಿತು. ಆದರೆ ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ? ಅದು ಸಂಕಲ್ಪವೇನೇನೋ ಮಾಡಿದ್ದಾಯಿತು ಕ್ಷಣ ಮಾತ್ರದಲ್ಲಿ. ಈಗ ಪರಮಾತ್ಮನ ಒಂದು ಈ ಸಂಕಲ್ಪದಲ್ಲಿ ಜಗದ ಉತ್ಪತ್ತಿ ಕ್ಷಣ ಮಾತ್ರದಲ್ಲೇ ನಡೀತು. ಆದರೆ ಇದರ ಮಧ್ಯದಲ್ಲಿ ಹುಟ್ಟುವ ಮತ್ತು ಸಾಯುವ ಜೀವರುಗಳನ್ನು ಗಣಿಸಲಾರೆವು. ಯಾಕೆ? ಜೀವರಾಶಿಗಳು ಹುಟ್ಟುತ್ತವೆ ಮತ್ತು ಸಾಯ್ತಾ ಇರ್ತವೆ. ನಾವೇನು ಮಾಡ್ತೀವಿ? ನಮ್ಮ ಶರೀರ ಒಂದು ಜೀವ ಅಂತ ನಾವು ಅಂದ್ಕೊಂಡಿದ್ದೆ. ಆದರೆ ನಾವು ಹುಟ್ಟಿ ಸಾಯೋದಕ್ಕೆ ಎಷ್ಟೋ ವರ್ಷಗಳು ಬೇಕಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ನಮ್ಮ ಶರೀರದಲ್ಲಿಯೇ ಅನೇಕ ಜೀವರಾಶಿಗಳು ನಮಗೆ ಗೊತ್ತಿಲ್ಲದಂಗೆ ನಮ್ಮ ಜೊತೆಯಲ್ಲಿ ಅವು ಬೆಳೀತಾ ಇರ್ತವೆ. ಅವು ದಿನನಿತ್ಯ ಸಾಯ್ತಾ ಇರ್ತವೆ, ಹುಟ್ತಾ ಇರ್ತವೆ. ಜೀವಕಣಗಳು ಅವು ಜೀವವೇ. ನಮ್ಮ ಹೊಟ್ಟೆಯಲ್ಲಿ ಎಷ್ಟು ಹುಳಗಳಿದೆ, ನಮ್ಮ ಶರೀರದಲ್ಲಿ ಏನಾದರೂ ಸಮಸ್ಯೆ ಬಂದಾಗ, ಗಾಯಗಳಾದಾಗ ಅದರಲ್ಲಿ ಎಷ್ಟು ಜೀವರಾಶಿಗಳು ಉತ್ಪನ್ನವಾಗ್ತವೆ. ಕೀಟಗಳು, ಕ್ರಿಮಿಗಳೆಲ್ಲ ಉತ್ಪತ್ತಿ ಆಗುತ್ತೆ. ಅಂದರೆ ಇಲ್ಲಿ ಎಷ್ಟು ಜೀವಗಳು ಉತ್ಪತ್ತಿಯಾಗಿ ನಾಶವಾಗ್ತಾ ಇರ್ತವೆ. ಇವುಗಳನ್ನೆಲ್ಲ ಯಾರೂ ಗಣಿಸಲಾರರು, ಲೆಕ್ಕ ಹಾಕಿ ಯಾರೂ ಹೇಳಲಾರರು. ಅದನ್ನೇ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಇನ್ನು ಮುಂದುವರೆದು ಹೇಳ್ತಾನೆ, ಅನಂತರ ಈ ಬ್ರಹ್ಮಾಂಡದಲ್ಲಿ ಭಿನ್ನ ಭಿನ್ನ ಅಂಶಗಳು ಕೂಡ ಅಹಂ ಬಹುಶ್ಯಾಮ್ ಎಂಬ ಆದಿ ಸಂಕಲ್ಪವನ್ನೇ ಜಾಗ್ರತೆಯಾಗಿ ಜಪಿಸತೊಡಗುತ್ತವೆ. ಈ ಬ್ರಹ್ಮಾಂಡದಲ್ಲಿ ಭಿನ್ನ ಭಿನ್ನ ಅಂಶಗಳು ಸಹ ಏನೇನು ಕಾಣ್ತಾ ಇದೆಯಲ್ಲ ಈ ಜಗತ್ತಿನಲ್ಲಿ, ಈ ಕಾಣ್ತಾ ಇರ್ತಕ್ಕಂಥ ಎಲ್ಲ ಪದಾರ್ಥಗಳು ಏನಿದೆಯಲ್ಲ ಅವೆಲ್ಲವೂ ಕೂಡ ಅಹಂ ಬಹುಶ್ಯಾಮ್ ಅಂತ ಮಂತ್ರವನ್ನೇ ಜಪ ಮಾಡ್ತಿದ್ದಾವಂತೆ. ಅಂದ್ರೇನು? ನಾನು ಬಹುವಾಗಬೇಕು, ನಾನು ಬಹುವಾಗಬೇಕು. ಆ ಬ್ರಹ್ಮಾಂಡದಲ್ಲಿ ನಾನೊಬ್ಬನಿದ್ದೆ, ನಾನೊಬ್ಬ ಬಂದೆ, ಬಹು ಆಗಬೇಕು ಅಂದ್ಕೊಂಡು ಜಗತ್ತಾಗಿ ಕಾಣ್ತಾ ಇದ್ದೀನಿ. ಆ ಜಗತ್ತಾಗಿ ಕಾಣ್ತಾ ಇರೋದ್ರಲ್ಲಿ ಒಂದೊಂದು ಅಂಶವೂ ಕೂಡ ನಾನು ಬಹು ಆಗಬೇಕು ಅಂದ್ಕೊಳತ್ತಂತೆ. ಇನ್ನು ಜಗತ್ತಿನೆಷ್ಟು ವಿಸ್ತಾರ ಆಯಿತು ಅಂತ ನಾವು ಕಲ್ಪನೆ ಮಾಡೋಕ್ಕೂ ಸಾಧ್ಯವಿಲ್ಲ. ಇದರಿಂದ ಅನೇಕ ವಿಧವಾದ ಅನಂತ ಸೃಷ್ಟಿಗಳು ವೃದ್ಧಿಯಾಗುತ್ತವೆ. ಹೌದಲ್ವಾ? ಈಗ ನಾನು ಯಾವುದೋ ಒಂದು ಪದಾರ್ಥ ಒಂದು 10 ಭಾಗ ಮಾಡಿರ್ತೀನಿ. ಈ 10 ಭಾಗಗಳು ಕೂಡ ನಾನು ಬಹುವಾಗಬೇಕು ಅಂತ ಅಂದ್ಕೊಂಡು ಅವು ಸಾವಿರ ಭಾಗಗಳಾಗ್ತವೆ. ಅದು ಸುಮ್ಮನೆ ಇರ್ತದೆ? ಆ ವಿಭಾಗಿಸಲ್ಪಟ್ಟ ಸಾವಿರ ತುಂಡುಗಳು ಕೂಡ ನಾನು ಬಹುವಾಗಬೇಕು ಅಂದ್ಕೊಳತ್ತಂತೆ. ಅವು ಲಕ್ಷ ಗಟ್ಟಲೆ ತುಂಡುಗಳು ಸೃಷ್ಟಿಯಾಗುತ್ತೆ. ಅಂದರೆ ಇಲ್ಲಿ ಎಷ್ಟು ವಿಭಾಗವನ್ನು ಹೊಂದಿದ್ದು ಕೂಡ ಅವೆಲ್ಲವೂ ನಾನು ಬಹುವಾಗಬೇಕು ಅನ್ನೋ ಆ ಮಂತ್ರ ಜಪವನ್ನೇ ಜಪಿಸತೊಡಗ್ತವೆ. ಅಂದರೆ ಸಂಕಲ್ಪ ಎನ್ನುವುದು ಸದಾಕಾಲ ನಡೀತಾನೆ ಇರ್ತದೆ. ಸಂಕಲ್ಪ ನಡೆದ ಆ ಬೆನ್ನಲ್ಲೇ ಜಗದುತ್ಪತ್ತಿ ವಿಸ್ತಾರವಾಗ್ತಾ ಹೋಗುತ್ತೆ.
ಅಂದರೆ ಜಗತ್ತು ಎಷ್ಟು ದೊಡ್ಡದಾಗಿದೆ, ಜಗದುತ್ಪತ್ತಿ ಯಾವ ರೀತಿಯಲ್ಲಿದೆ ಅದನ್ನು ಲೆಕ್ಕ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನು ಹೇಳೋದಕ್ಕೆ ಇಲ್ಲಿ ಇಷ್ಟೆಲ್ಲವನ್ನು ಹೇಳ್ತಾ ಇರೋದು. ಅನಂತ ಸೃಷ್ಟಿಗಳು ವೃದ್ಧಿಯಾಗುತ್ತವೆ, ಆದರೆ ಸೃಷ್ಟಿಯಲ್ಲಿರುವ ಈ ಸಮಸ್ತ ಪದಾರ್ಥಗಳಲ್ಲೂ ಏಕಮೇವ ಅದ್ವಿತೀಯವಾದ ಪರಬ್ರಹ್ಮವೇ ಒಳಗೂ ಹೊರಗೂ ತುಂಬಿರುತ್ತದೆ. ಈ ಜಗತ್ತು ಎಷ್ಟು ವಿಸ್ತಾರವನ್ನು ಪಡೆದುಕೊಂಡ್ರೂ ಕೂಡ ಅದು ಈ ಪರಬ್ರಹ್ಮನ ವ್ಯಾಪ್ತಿ ಒಳಗೇ ಇರ್ತದಂತೆ. ಈಗ ಪರಬ್ರಹ್ಮನನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಆದರೂ ಕೂಡ ಎಲ್ಲದರಲ್ಲಿಯೂ ಪರಮಾತ್ಮನೇ ತುಂಬಿರ್ತಾನೆ. ಅಂದರೆ ಪರಮಾತ್ಮನು ಅನಂತವೂ ಆಗಿರ್ತಾನೆ, ಸರ್ವವ್ಯಾಪಕವೂ ಆಗಿರ್ತಾನೆ, ಎಲ್ಲವನ್ನು ತನ್ನ ಅಧೀನದಲ್ಲಿಯೇ ಇಟ್ಕೊಂಡಿರ್ತಾನೆ, ನಿರಾಕಾರವಾಗಿಯೂ ಇರ್ತಾನೆ. ಇದನ್ನು ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಮತ್ತು ಅನೇಕತ್ವ ಎಂಬ ಭೇದ ಭಾವಗಳು ಅದರಲ್ಲಿ ಕೇವಲ ಪ್ರವಾಹದಂತೆ ವ್ಯಾಪಿಸಿದೆ. ಈ ಪ್ರಕಾರವಾಗಿ ಈ ಸೃಷ್ಟಿಯಲ್ಲಿ ವಿಷಮ ಭಾವಗಳು ಯಾವ ರೀತಿ ಉತ್ಪನ್ನವಾಗುವು ಎನ್ನುವುದನ್ನು ತಿಳಿಯುವುದಿಲ್ಲ. ಹೋಗಲಿ, ಈ ಸ್ಥಾವರ ಜಂಗಮಾತ್ಮಕವಾದ ವಿಶ್ವದ ರಚನೆ ನಿಷ್ಪ್ರಯೋಜಕವಾಗಿ ಮನೋವಿನೋದಕ್ಕಾಗಿಯೇ ಎಂದು ಹೇಳುವುದಾದರೆ ಅದರಿಂದ ಉತ್ಪನ್ನವಾದ ಜೀವಕೋಟಿಗಳಲ್ಲೂ ಲಕ್ಷಾಂತರ ಜಾತಿಯಾಗಿ ಕಾಣಬರುತ್ತದೆ. ಹೀಗೆಯೇ ಜೀವರ ಸಂಖ್ಯೆಯಾಗಲಿ ಇದರ ಭೇದ ಭಾವವೇನೆಗೆ ಪರಿಮಿತಿಯನ್ನಾಗಲಿ ನಿರ್ಣಯಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಇವುಗಳ ಮೂಲತತ್ವವನ್ನು ತಿಳಿದುಕೊಳ್ಳುವುದರಿಂದ ಇವೆಲ್ಲವೂ ನಿರಾಕಾರ ಪರಬ್ರಹ್ಮದಿಂದಲೇ ಹುಟ್ಟಿವೆ ಎಂದು ತಿಳಿಯಬರುತ್ತದೆ. ಈ ಸೃಷ್ಟಿಗೆ ಮೂಲಕರ್ತನು ಎಲ್ಲಿಯೂ ದೊರಕುವುದೇ ಇಲ್ಲ. ಇದರ ಸಂಗಡ ಸೃಷ್ಟಿಗೆ ಮತ್ಯಾವ ಕಾರಣವೂ ಕಾಣಬರುವುದಿಲ್ಲ. ಆದರೆ ಮಧ್ಯದಲ್ಲಿ ಈ ಸೃಷ್ಟಿ ಕಾರ್ಯವು ತನ್ನಷ್ಟಕ್ಕೆ ತಾನೇ ಬಹುವೇಗದಿಂದ ವೃದ್ಧಿಯಾಗುತ್ತದೆ. ಈ ಪ್ರಕಾರ ಕರ್ತನಾವನು ಇಲ್ಲದೆ ನಿರಾಕಾರ ಪರಬ್ರಹ್ಮದ ಮೇಲೆ ಬೀಳುವ ಇಂದ್ರಿಯ ಗಮ್ಯ ಆಕಾರಗಳೆಂಬ ಮುದ್ರೆಯನ್ನೇ ಕರ್ಮವೆನ್ನುವರು. ಕರ್ಮ ಅಂದರೆ ಏನು ಅಂತ ಪ್ರಶ್ನೆ ಕೇಳಿದ್ನಲ್ಲ. ಇಲ್ಲಿ ಕರ್ಮ ಏನು ನಡೀತಾ ಇದೆ? ಸೃಷ್ಟಿಯ ರಚನೆ ನಡೀತಾ ಇದೆ. ಸಂಕಲ್ಪದಿಂದ ಸೃಷ್ಟಿಯ ರಚನೆ ವೃದ್ಧಿಗೊಳ್ತಾ ಇದೆ, ಜೀವತತ್ವಗಳು ಉತ್ಪತ್ತಿ ಆಗ್ತಾ ಇದೆ ಮತ್ತು ಜೀವತತ್ವಗಳು ಹುಟ್ಟಿ ಸಾಯ್ತಾ ಇದೆ. ಅಂದರೆ ಈ ಸೃಷ್ಟಿ ಸ್ಥಿತಿ ಪ್ರಳಯ ಕ್ಷಣ ಕ್ಷಣವು ವೃದ್ಧಿಯಾಗಿ ಜಾಸ್ತಿ ಆಗ್ತಾ ಇದೆ, ಹೋಗ್ತಾ ಇದೆ, ಬರ್ತಾ ಇದೆ, ಇದು ನಡೀತಾ ಇದೆ. ಇದನ್ನು ಇಲ್ಲಿ ಯಾವುದೇ ದೋಷವಿಲ್ಲದೆ, ಯಾವ ಕಾರಣವಿಲ್ಲದೆ, ಇಲ್ಲಿ ಯಾರು ಕರ್ತ ಅನ್ನೋದು ಕಾಣದೆ, ಈ ಪ್ರಕಾರ ಕರ್ತನಾವನು ಇಲ್ಲದೆ ನಿರಾಕಾರ ಬ್ರಹ್ಮದಲ್ಲಿಯೇ ಈ ಸೃಷ್ಟಿಗಳು ಹೋಗ್ತಾ ಇದೆ, ಬರ್ತಾ ಇದೆ. ಇದನ್ನು ಕರ್ಮ ಅಂತ ಕರೀತಾರೆ ಅಂತ ಕೃಷ್ಣ ಹೇಳ್ದ. ಬ್ರಹ್ಮ ಅಂದ್ರೇನು, ಪರಬ್ರಹ್ಮ ಅಂದ್ರೇನು, ಕರ್ಮ ಅಂದ್ರೇನು ಅನ್ನೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟ. ಇನ್ನು ಮುಂದಿನ ವಿಚಾರವನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.